ಮಂಗಲಗಿ ಗ್ರಾಮದಲ್ಲಿ ಶ್ರೀ ರಾಮೋತ್ಸವ ಹಾಗೂ ಹಿಂದೂ ಜಾಗೃತಿ ಸಮಾವೇಶ ಜರುಗಿತು. ಕಾಳ್ಗಿ ತಾಲೂಕಿನ ಮಂಗಲಗಿ ಗ್ರಾಮದಲ್ಲಿ ರಾಮೋತ್ಸವ ಹಾಗೂ ಹಿಂದೂ ಜಾಗೃತಿ ಸಮಾವೇಶವು ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳು ಸೇರಿದಂತೆ ಅನೇಕರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಏನೋ ಕಾರ್ಯಕ್ರಮವನ್ನ ಉದ್ದೇಶಿಸಿ ಕುಮಾರಿ ಹರಿಕಾ ಮಂಜುನಾಥ್ ಮಾತನಾಡಿದರು. ಇನ್ನೂ ಖುಷಿಯ ವಿಚಾರ ಅಂದ್ರೆ ಸಮಸ್ತ ತಾಯಂದಿರಿಗೆ ಸೇರಿರುವ ಹೆಮ್ಮೆ ಪಡಬೇಕು. ಜ್ಞಾನವಾಪಿ ಮಸೀದಿನಲ್ಲಿ ಹಿಂದೂ ದೇವರುಗಳ ಮೂರ್ತಿ ಇದೆ. ಜ್ಞಾನವಾಪಿ ಮಸೀದಿನಲ್ಲಿ ಅಡಗಿರುವಂತ ಆ ಹಿಂದೂ ದೇವರುಗಳ ಮೂರ್ತಿಗಳಿಗೆ ಹಿಂದೂ ಸಮಾಜ ಮತ್ತೆ ಪೂಜೆ ಸಲ್ಲಿಸಬೇಕು ಅಂತ ವಾರಣಾಸಿ ಹೈಕೋರ್ಟ್ಗೆ ಪೆಟಿಷನ್ ಸಲ್ಲಿಸಿದ್ ಯಾರು ಗೊತ್ತಾ? 5 ಜನರು ಹಿಂದೂ ಸಮಾಜದವರು ಪೆಟಿಷನ್ ಸಲ್ಲಿಸಿದ್ದು ಮತ್ತು ಆ 5 ಜನರು ಹೆಣ್ಣು ಮಕ್ಕಳೇ ಪೂಜೆಗೋಸ್ಕರ ಕೋರ್ಟಿಗೆ ಪೆಟಿಷನ್ ಸಲ್ಲಿಸಿ ಕೇಸನ್ನ ಗೆದ್ದಿದ್ದಾರೆ. ಹಿಂದೂ ಸಮಾಜದ ಸಾಮರ್ಥ್ಯ ನನ್ನ ನೆಚ್ಚಿನ ಬಂಧುಗಳೇ. ನಮ್ ಹಿರಿಯರು ಹೇಳಿದ್ದನ್ನೇ, ಅಯೋಧ್ಯೆ ಬಂತು ಅಂತ ನಾವೆಲ್ಲರೂ ಸಂಭ್ರಮಿಸ್ತಾ ಇದ್ವಿ. ರಾಮ ಮಂದಿರ ನಿರ್ಮಾಣ ಆಯ್ತು, ಖಂಡಿತವಾಗ್ಲೂ ನಿಜ. 500 ವರ್ಷಗಳ ಹೋರಾಟ, 78ಕ್ಕೂ ಹೆಚ್ಚು ಮಹಾಕದನಗಳು, ಸುಮಾರು 3 ಲಕ್ಷ ಹಿಂದೂಗಳ ಬಲಿದಾನದ ನಂತರ ಈಗ ನನಸಾಗಿರುವಂತ ಶತಮಾನದ ಕನಸು ಅದು ಅಯೋಧ್ಯೆಯ ರಾಮ ಮಂದಿರ. ಆದ್ರೆ ಅದೊಂದಕ್ಕೆ ಸಂಭ್ರಮಿಸೋದಲ್ಲ, ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ಹಿಂದೂ ಸಂಘಟನೆಯ ನಾಯಕರು, ಸಂಘದ ಹಿರಿಯರು ಎಲ್ಲರೂ ಹೇಳಿಕೆ ಕೊಟ್ಟಿದ್ದಾರೆ ನಮಗೆ. ಅಯೋಧ್ಯ ತೋ ಅಭಿ ಜಾಕಿ ಹೈ, ಮಥುರಾ ಕಾಶಿ ಬಾಕಿ ಹೈ. ಮಥುರಾವನ್ನು ತಗೊಳ್ತೀವಿ, ಕಾಶಿಯನ್ನು ತಗೊಳ್ತೀವಿ ಸಂವಿಧಾನದ ಅಡಿನಲ್ಲಿ. ಒಂದು ಕಡೆ ಕಾಶಿ ವಿಶ್ವನಾಥರ ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ವಾರಣಾಸಿ ಹೈಕೋರ್ಟ್ ನಮಗೆ ಆದೇಶ ನೀಡಿತು. ಇನ್ನೊಂದು ಕಡೆ ಉಳಿದಿದ್ದು ಯಾವುದು ಇಲ್ಲ, ಮಥುರಾ ಒಂದೇ. ಕೃಷ್ಣ ಜನ್ಮಭೂಮಿ ನಮಗೂ ಬೇಜಾರಿತ್ತು. ಮಥುರಾದಲ್ಲಿ ಕೃಷ್ಣ ಜನ್ಮಭೂಮಿ ಇದೆ. ಆ ಮೂಲ ಕೃಷ್ಣ ಜನ್ಮಭೂಮಿ ಎಲ್ಲಿದೆ ಅಂದ್ರೆ ಮಥುರಾದಲ್ಲಿ ಒಂದು ಶಾಹಿ ಈದ್ಗಾ ಮಸೀದಿ ಅಂತಿದೆ. ಆ ಶಾಹಿ ಈದ್ಗಾ ಮಸೀದಿನಲ್ಲಿ ಮೂಲ ಕೃಷ್ಣ ಜನ್ಮಭೂಮಿ ಇರೋದು ಅಂತ ಅನೇಕ ಇತಿಹಾಸಕಾರರು, ಅನೇಕ ರಿಸರ್ಚರ್ಸ್ಗಳು, ಆರ್ಕಿಯಾಲಜಿಕಲ್ ಸರ್ವೆ ಮಾಡಿದವರು ಹೇಳ್ತಾನೆ ಇದ್ರು. ಆದ್ರೆ ಈಗ ಅದಕ್ಕೆ ತಕ್ಕನ ಹಾಗೆ ಕೆಲವು ತಿಂಗಳ ಹಿಂದೆ ಕೋರ್ಟ್ ಆದೇಶ ನೀಡಿತು. ಯಾವ ಮೂಲ ಶಾಹಿ ಈದ್ಗಾ ಮಸೀದಿನಲ್ಲಿ ಕೃಷ್ಣ ಜನ್ಮಭೂಮಿ ಇದೆ ಅಂತ ಹೇಳ್ತಿರೋ ಆ ಶಾಹಿ ಈದ್ಗಾ ಮಸೀದಿನಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಮಾಡಬಹುದು ಅಂತ ಆದೇಶ ನೀಡಿದ. ಅಷ್ಟೇ ಅಲ್ಲದೆ ಕೆಲವು ತಿಂಗಳ ಹಿಂದೆ ಒಂದು ನ್ಯೂಸ್ ಬಂದಿದೆ, ಮೂಲ ಕೃಷ್ಣ ಜನ್ಮಭೂಮಿಯ ಸುತ್ತಮುತ್ತಲೂ ಇದ್ದಂತ 100ಕ್ಕೂ ಹೆಚ್ಚು ಅನಾಧಿಕೃತ ಕಟ್ಟಡಗಳನ್ನ ಬುಲ್ಡೋಸರ್ ನಿಂದ ನೆಲಸಮ ಮಾಡಲಾಗಿದೆ ಅಂತ. ಅರ್ಥಾತ್ ಕೆಲವು ವರ್ಷ ಮಥುರಾದ ಮೂಲ ಕೃಷ್ಣ ಜನ್ಮಭೂಮಿ ಹಿಂದೂಗಳ ಕೈ ಸೇರ್ಲಿಕ್ಕಿದೆ. ಎಲ್ಲೆಡೆ, ದೇಶದ ಎಲ್ಲೆಡೆ ಇರುವಂತ ದೇವಸ್ಥಾನಗಳು, ಪುಣ್ಯಕ್ಷೇತ್ರಗಳು ವಾಪಸ್ ನಮ್ಮ ಬಳಿ ಬರ್ತಿದೆ. ನನ್ನ ನೆಚ್ಚಿನ ಬಂಧುಗಳೇ, ಕೃಷ್ಣ ಜನ್ಮಭೂಮಿ ಬರ್ಲಿಕ್ಕಿದೆ, ಕಾಶಿ ವಿಶ್ವನಾಥರ ಮೂಲ ಮಂದಿರ ಬರ್ಲಿಕ್ಕಿದೆ, ರಾಮ ಮಂದಿರ ಬಂದಾಯ್ತು. ಇಷ್ಟು ವರ್ಷ ದಿನ ಬೆಳಗ್ಗೆ ನಾವು ಪೂಜೆ ಮಾಡ್ತಾ ಇದ್ವಿ ತಾಯಿ ಶಾರದೆಯನ್ನ ನೆನಪಿಸ್ಕೊಂಡು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ. ಅಂದ್ರೆ ತಾಯಿ ಕಾಶ್ಮೀರದಲ್ಲಿರುವಂತ ತಾಯಿ ಶಾರದೆಗೆ ನಾನು ನಮಸ್ತೀನಿ ಅಂತ ಪೂಜೆ ಮಾಡ್ಬೇಕಾದ್ರೆ ನಮಗೂ ಬೇಜಾರಾಗ್ತಾ ಇತ್ತು. ದಿನನಿತ್ಯ ತಾಯಿ ಶಾರದೆಯನ್ನ ಕಾಶ್ಮೀರ ಪುರವಾಸಿನಿ ಅಂತ ಕೊಂಡಾಡ್ತೀವಿ, ಆರಾಧಿಸ್ತೀವಿ, ನಮಸ್ತೀವಿ. ಅದಕ್ಕೆ ಆತ್ಮೀಯರಾದಂತ ಈ ದೇಶ ಬಾಂಧವರು, ಇಲ್ಲಿ ಈ ನೆಲದಾಗ ಯಾರು ಹುಟ್ಟಿವಿ ಎಲ್ಲರೂ ಭಾರತೀಯರೇ. ಈ ನೆಲದಾಗ ಹುಟ್ಟಿದಂತವ್ರು, ಈ ನೆಲದ ನೀರು ಕುಡಿದಂತವ್ರು, ಈ ನೆಲದ ಗಾಳಿಯನ್ನು ಉಂಡಂತವ್ರು ಎಲ್ಲರೂ ಭಾರತೀಯರು. ನೀವು ನೆನಪಿಟ್ಕೋಬೇಕು, ಪ್ರತಿ ಕ್ಷಣವೂ ನೆನಪಿಟ್ಕೋಬೇಕು. ವ್ಯಕ್ತಿ ಇದ್ರೆ ಅವನ ಆದರ್ಶ ಮಾಡ್ತೇವೆ. ಯಾರು ದುಷ್ಟ ವ್ಯಕ್ತಿ ಇದ್ದಾರೆ ಅವರನ್ನು ಸಂಹಾರ ಮಾಡೋದಕ್ಕೆ ಯಾವುದೇ ವ್ಯಕ್ತಿಗಳು ಕೂಡ ಹಿಂಜರಿಯೋದಿಲ್ಲ. ನಾವು ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ಪಡೆದಂತವರು. ಹಾಗಾಗಿ ಇವತ್ತು ರಾಮೋತ್ಸವ ಮಂಗಲಿಗೆ ಗ್ರಾಮದ ವಿಜೃಂಭಣೆ. ಈ ಸಂದರ್ಭದಲ್ಲಿ ಸೋಮನಾಥ ಶಿವಾಚಾರ್ಯರು, ಸನ್ನತದಾಸ್ ಮಹಾರಾಜರು, ನರಸಿಂಹರಾವ್ ದೇಶಪಾಂಡೆ ಸೇರಿದಂತೆ ಊರಿನ ಯುವಕರು, ಪೊಲೀಸ್ ಸಿಬ್ಬಂದಿಗಳು, ಗ್ರಾಮದ ಗಣ್ಯರು, ಮಹಿಳೆಯರು ಉಪಸ್ಥಿತರಿದ್ದರು. ಶ್ರೀಶೈಲ್ ತೆಗುಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.